ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಭಾನುವಾರ ಮತ್ತು ಮಂಗಳವಾರ 2 ದಿವಸದ ವ್ಲಾಗ್ ಇರುತ್ತೆ. ಯಾಕೆಂದರೆ ಭಾನುವಾರ ನಾವು ಇದು ಮಹಾಲಮೆ ಅಮಾವಾಸ್ಯೆ ಅಲ್ವಾ, ಆವತ್ತಿನ ದಿವಸ ನಾವು ವೆಜ್ ಇಡ್ತೀವಿ. ಇನ್ನು ಸೋಮವಾರ ಬೇರೆ ಬಿದ್ದಿದೆ, ಅದಕ್ಕೋಸ್ಕರ ಸೋಮವಾರ ಮಾಡೋಂಗಿಲ್ಲ. ಅದಕ್ಕೆ ಮಂಗಳವಾರ ನಾನ್ ವೆಜ್ ಮಾಡ್ತೀನಿ, ಇಲ್ಲಾಂದರೆ ಮಾರನೇ ದಿವಸನೇ ಮಾಡ್ತಾಯಿದ್ದೆ. ಅದಕ್ಕೆ ಸರಿ ಅಂತ ಇವಾಗ ಸಂಡೇ ಎಲ್ಲ ಕೆಲಸ ಮಾಡ್ಕೊಂಡು, ಮಕ್ಳಿಗೂ ರಜೆ ಇರುತ್ತಲ್ಲ, ಎಲ್ಲ ಫಸ್ಟ್ ಮನೆ ಕೆಲಸ ಎಲ್ಲ ಮಾಡ್ಕೊಂಡು, ಇನ್ನು ಅಡುಗೆ ಮನೆ ಬಂದಿದ್ದೀನಿ, ಸ್ನಾನ ಎಲ್ಲ ಮಾಡ್ಕೊಂಡು ಬೇಗ ಎಲ್ಲ ಮಾಡ್ಕೊಬೇಕು. ಸಂಜೆ ಎಲ್ಲ ದೀಪ ಹಚ್ಬೇಕಲ್ಲ, 6 ಗಂಟೆ ಮೇಲೆ, ಅದಕ್ಕೋಸ್ಕರ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ವೆಜ್ಜಲ್ಲಿ ಅಂದರೆ ಫುಲ್ಲು ಎಲ್ಲ ಥರದ್ದು ಮಾಡಬೇಕು ನಾವು. ಕೋಸಂಬರಿ, ಪಲ್ಯ, ಪುಳಿಯೋಗರೆ, ಅನ್ನ ಸಾರು, ಮತ್ತು ನಾವು ದೋಸೆ ಮಾಡ್ತೀವಿ, ದೋಸೆ, ಪಲ್ಯ, ಇನ್ನು ಒಬ್ಬಿಟ್ಟು, ಈ ಥರ ಎಲ್ಲ ಮಾಡ್ಕೋಬೇಕು. ಅದಕ್ಕೆ ಆ ಥರ ಎಲ್ಲ ಮಾಡ್ತೀನಿ ನೋಡಿ. ಇವಾಗ ಸರಿ ಅಂತ ಫಸ್ಟ್ ನಾನು ಇವಾಗ ಕಡಲೆಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ. ಅದಕ್ಕೇ ಕೂಗಲಿ ಅಷ್ಟೊತ್ತಿನ ತರಕಾರಿ ಎಲ್ಲ ಉತ್ತರಿಸ್ಕೊಳ್ಳೋಣ ಅಂತ ಉತ್ತರಿಸ್ಕೊತಾ ಇದ್ದೀನಿ. ಯಾಕಂದರೆ ಒಂದು 9 ಥರ ತರಕಾರಿನ ಉತ್ತರಿಸ್ಬಿಟ್ಟು ಹಾಕೊಬೇಕು. ಯಾಕೆಂದರೆ 9 ಥರದ್ದು ಮಿಕ್ಸಲ್ಲಿ ಪಲ್ಯ ಮಾಡಿ ಗೊಜ್ಜು ಥರ ಮಾಡಿ ನಾನು ತಟ್ಟೆ ದೋಸೆ ಮಾಡ್ತೀವಲ್ಲ ನಾವು, ಇಡ್ಲಿ ಥರ, ತಟ್ಟೆ ಇಡ್ಲಿ ಥರ ಬರುತ್ತೆ ಚಿಕ್ಕ ಚಿಕ್ಕದು, ಅದಕ್ಕೆ ನಾವು ಪಲ್ಯ ಮಾಡ್ಕೋಬೇಕು. ಅದಕ್ಕೆಲ್ಲ ಸಣ್ಣ ಸಣ್ಣ ಕುತ್ತರಿಸ್ಕೊಂಡೆ. ಈ ಕಡೆ ಬೇಳೆನ ಬೇಯಕ್ಕೆ ಇಟ್ಟಿದ್ದೀನಿ. 2 ಸಲ ಕೂಗಿಸ್ಕೊಂಡೆ. ಯಾಕೆಂದರೆ 3 ಸಲ ಕೂಗಿಸ್ಬಿಟ್ರೆ ಫುಲ್ಲು ಮೆತ್ತಗಾಗೋಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಬರೀ 2 ವಿಸಿಲ್ ಹೊಡ್ಸ್ಕೊತೀನಿ. 2 ವಿಸಿಲ್ ಹೊಡ್ಸ್ಕೊಂಡು ನಾನು ಆಮೇಲೆ ನೋಡ್ಕೊತೀನಿ, ಬೆರಳಲ್ಲಿ ಮುಟ್ಟು ನೋಡ್ಕೊತೀನಿ. ಆವಾಗ ಮೆತ್ತಗಿನ ಸ್ವಲ್ಪ ಗಟ್ಟಿ ಇದ್ರೆ ಒಂಚೂರು ಬೇಯಿಸ್ಕೊತೀನಿ, ಅಷ್ಟೇ ಸರಿಯಾಗುತ್ತೆ. ಇಲ್ಲಾಂದರೆ ಪಾಯಸ ಥರ ಆಗೋಗ್ಬಿಡುತ್ತೆ, ಅವಾಗ ನಮಗೆ ಮಾಡೋಕ್ಕಾಗೋದಿಲ್ಲ ನೋಡಿ. ಹಿಂಗೆ ಪಚ್ಚಕ್ಕೆ ಅನ್ಬೇಕು, ಅವಾಗ ಸರಿಯಾಗುತ್ತೆ. ಇವಾಗಂತೂ ಫುಲ್ ನನಗೆ ಸ್ನಾನ ಮಾಡ್ಕೊಂಬಂದಕ್ಕೂ ಇಲ್ಲಿ ನಿಂತ್ಕೊಂಡು ಕೆಲಸ ಎಲ್ಲ ಮಾಡ್ತೀನಿ. ಫುಲ್ ಸೆಕೆ ಅಂದರೆ ಸೆಕೆ ಹತ್ಕೊಬಿಡ್ತು. ಅದಕ್ಕೆ ಸರಿ ಅಂತ ಎಲ್ಲ ಕ್ಲಿಪ್ನೆಲ್ಲ ಮೇಲ್ಗಡೆ ತುರುಕು ಕಟ್ಕೊಬಿಟ್ಟು ಇವಾಗ ಪಟ 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 ಅಂತ ಅಡುಗೆ ಮಾಡ್ಕೊಂಬಿಡ್ತೀನಿ. ಸರಿ ಅಂತ ಇವಾಗ ಎಲ್ಲ ಅದನ್ನು ಸೋರು ಹಾಕ್ಕೊಂಡೆ. ಇದು ಬರುತ್ತಲ್ಲ ಬೋಂಡ ಮಾಡೋದು, ಅದರಲ್ಲಿ ಕಡಲೆಬೇಳೆನ ಸೋರು ಹಾಕ್ಕೊಂಡಿದ್ದೆ. ಸೋರು ಹಾಕ್ಬಿಟ್ಟು ಇವಾಗ ಮತ್ತೆ ಅದೇ ಕುಕ್ಕರಿಗೇ ಆ ರಸ ಮತ್ತು ಎತ್ತಿಟ್ಕೊಂಡಿದ್ದೆ, ಅದಕ್ಕೆ ಸಾರು ಮಾಡಬೇಕಾ, ಅದಕ್ಕೆ ಆ ಕಡೆ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಅದೇನೇ ಕುಕ್ಕರಿಗೆ ನಾನು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೆ. ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು, ನೀವು ಸಕ್ಕರೆ ಏನಾದರೂ ಹಾಕ್ಕೋಬೋದು, ನಾನು ಬೆಲ್ಲನೇ ಹಾಕ್ಕೊತೀನಿ. ಸತಿ ಕಾಯಿ ಒಬ್ಬಿಟ್ಟು ಮಾಡಿದ್ನಲ್ಲ ಗಣೇಶ ಹಬ್ಬದ ದಿವಸ, ಅದಕ್ಕೋಸ್ಕರ ನಾನು ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ಬೇಳೆ ಒಬ್ಬಿಟ್ಟೆ ಮಾಡೋಣ ಅಂದ್ಬಿಟ್ಟು ಇವಾಗ ಬೇಳೆ ಒಬ್ಬಿಟ್ಟು ಮಾಡ್ತಾಯಿದ್ದೀನಿ. ಎಷ್ಟು ಬೇಕು ನೀವು ಬೆಲ್ಲ ನೋಡ್ಕೊಂಬಿಟ್ಟು ಸಿಹಿಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ 2 ಏಲಕ್ಕಿ ಕಾಯಿ ಹಾಕ್ಕೊಳ್ಳಿ. ಆಮೇಲೆ ಕಾಯಿ ತುರಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಒಂಥರ ಟೇಸ್ಟೇ ಫ್ಲೇವರ್ ಕೊಡುತ್ತೆ. ಎಣ್ಗಾಯಿ ಆದರೆ ಒಂಥರ ಚೆನ್ನಾಗಿರುತ್ತೆ, ತುಂಬ ಹಸಿಕಾಯಿ ಆದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಇವಾಗ ಅದನ್ನು ಕ್ಲೀನಾಗಿ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಸಣ್ಣ ಉರಿಲಿ ಫುಲ್ಲು ಇದಾಗಬೇಕು. ಕಾಯೆಲ್ಲ ಮಿಕ್ಸ್ ಆಗಬೇಕಲ್ಲ, ಬೆಲ್ಲ ಎಲ್ಲ ಫುಲ್ಲು ಇದಾಗಿ ಕಳ್ಕೊಳ್ಬೇಕಲ್ಲ. ಅದಕ್ಕೋಸ್ಕರ ನಾನು ಕ್ಲೀನಾಗಿ ಎಲ್ಲ ಅದನ್ನು ಕುಕ್ಕರಲ್ಲಿ ಮತ್ತೆ ಬಿಸಿ ಮಾಡಿಕೊಂಡೆ. ತಣ್ಣಗಾದ್ಮೇಲೆ ಇವಾಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಬಿಸಿದಾಗ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಮಿಕ್ಸಿನೂ ಹಾಳಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ತಣ್ಣಗಾಗ್ಲಷ್ಟೇ ಮತ್ತೆ ತರಕಾರಿ ಎಲ್ಲ ಉತ್ತರಿಸ್ಕೊಂಡು ಕುತ್ಕೊಂಡಿದ್ದೆ. ಇವಾಗ ಸರಿ ಅಂತ ಎಲ್ಲ ಮಿಕ್ಸಿ ಮಾಡಿಕೊಂಡೆ. ಹಿಂಗೆ ಮೆತ್ತಗೆ ನಿಮಗೆ ನೋಡ್ಕೊಳ್ಳಿ, ತುಂಬ ನೀರು ಥರ ಕಾಳನ್ನೆಲ್ಲ ಕ್ಲೀನಾಗಿ ಸೋರು ಹಾಕೊಬೇಕು, ಅವಾಗ ಚೆನ್ನಾಗಿರುತ್ತೆ. ನೀರು ಥರ ಇದ್ಬಿಟ್ರೆ ಪಾಯಸ ಆಗುತ್ತೆ, ನಿಮಗೆ ಒಬ್ಬಿಟ್ಟು ತಟ್ಟಕ್ಕಂತೂ ಬರೋದಿಲ್ಲ. ಒಂದು ಕಡೆ ಮೈದಾ, ಒಂದು ಕಡೆ ಹೂರ್ಣ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊತೀನಿ. ಬೆಲ್ಲ ಹಾಕ್ಕೊಂಡಿದ್ದೆ, ಚೆನ್ನಾಗಿದೆ. ಒಂದು ಚೂರು ಫುಲ್ಲು ಸರಿಯಾಗಿತ್ತು. ಒಂದು ಚೂರು ತೆಳ್ಳಗಾಗಿಲ್ಲ, ಈ ಕಡೆ ಗಟ್ಟಿನೂ ಆಗಿಲ್ಲ, ಮಾತ್ರ ಮೆತ್ತಗಿತ್ತು. ಮೈದಾ ಹಿಟ್ಟು ಕಲಸಿಟ್ಕೊಂಡಿದ್ದೆ. ನೀವು ಮೈದಾ ಹಿಟ್ಟನ್ನ ಮಾಮೂಲಿ ಮೀಡಿಯಮಾಗಿ ಕಲಿಸ್ಕೊಂಡ್ರೆ ಒಂದು 2 ಅವರ್ ಮುಂಚೆನೇ ಕಲಸಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸರಿ, ಇವಾಗ ಉಂಡುಂಡೆ ಮಾಡಿ ಸೈಡಿಗೆ ಒಂದು ಪ್ಲೇಟಿಗೆ ಇಟ್ಕೊಂಡಿದ್ದೆ. ಮತ್ತೆ ಉಂಡುಂಡೆ ಮಾಡ್ಕೊತಿದ್ರೆ ಕೈಯೆಲ್ಲ ಮತ್ತೆ ಹೂರ್ಣ ಆಗೋಗುತ್ತೆ. ಅದಕ್ಕೋಸ್ಕರ ಏನು ಮಾಡಿದೆ, ಫಸ್ಟ್ ಒಂದು ಪ್ಲೇಟಿಗೆ ಹೂರ್ಣ ಎಲ್ಲ ಉಂಡೆ ಮಾಡ್ಕೊಂಡು ನಾನೇ ಎತ್ತಿಟ್ಕೊಂಡಿದ್ದೆ. ಅದೇ ಇದು ನಾವು ಒಳಗಡೆ ಹಾಕ್ತೀವಲ್ಲ ಮೈದಾ ಹಿಟ್ಟು ಒಳಗಡೆ, ಅದನ್ನು ಹೂರ್ಣ ಅಂತೀವಿ. ಸರಿ ಅಂತ ಇವಾಗ ಮಾಡಿ ಬಿಸಿದನ್ನ ಒಬ್ಬಿಟ್ಟೆಲ್ಲ ಸೈಡಿಗೆ ಇಟ್ಟು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮೈದಾ ಹಿಟ್ಟನ್ನ ಫುಲ್ಲು ಒಂಥರ ಮೆತ್ತಗೆ ಚೆನ್ನಾಗಿ ಕಾಯಿಸಿದ್ದ ಏನಪ್ಪ ಕಲಸಿಕ್ಕಿದಾಗ ಫುಲ್ಲು ಸಾಫ್ಟ್ ಇರುತ್ತೆ. ಅವಾಗ ನಮಗೆ ತಟ್ಟಕ್ಕೆ ಈಸಿಯಾಗಿರುತ್ತೆ. ಎಷ್ಟು ಬೇಗ ಟಕ ತೊಟ್ಟಿದೆ ಗೊತ್ತಾ. ತೊಟ್ಬಿಟ್ಟು ನಾನು ಎಲ್ಲ ಪ್ಲೇಟಿಗೆ ಇಟ್ಟು ಇವಾಗ ನಾನು ಮತ್ತೆ ಮುಖ ತೊಳ್ಕೊಂಡು ಸ್ಯಾರಿ ಉಡ್ಕೊಂಬಿಟ್ಟು ನನ್ನ ಮಕ್ಕಳು ರೆಡಿ ಮಾಡಿ ಅವರಿಗೂ ಸ್ನಾನ ಎಲ್ಲ ಮಾಡಿಸಿದ್ದೆ. ಅವರು ರೆಡಿ ಆಗಿಬಿಟ್ಟು ಸರಿ ಅಂತ ಅಮ್ಮನ ನೀನು ಎತ್ತಿಕ್ಬಿಡು ಅಂಗಡಿ ಅಂದ್ಬಿಟ್ಟು ಎಲ್ಲ ಕೊಡ್ತಾಯಿದ್ದೆ. ಅವಳು ಎಲ್ಲ ಎತ್ತಿಕ್ತಾ ಇದ್ಲು. ಸರಿ, ನಾವು ನೋಡಿ ಈ ಥರ ಪೂಜೆ ಮಾಡೋದು ನಾವು ಯಾವಾಗಲೂ. ನಾವು ಕಳಸ ಎಲ್ಲ ಇಡೋದಿಲ್ಲ, ಹಂಗೆ ಕಳಿಸಿದ ಮೇಲೆ ಹೂವು ಇಡಬೇಕಷ್ಟೇ, ತೆಂಗಿನಕಾಯಿ ಎಲ್ಲ ಇಡೋಂಗಿಲ್ಲ. ಯಾಕಂದರೆ ನಾವು ಈ ಥರನೇ ಮಾಡ್ಕೊಬಂದಿರೋದು, ಅದಕ್ಕೋಸ್ಕರ ಅದೇ ಥರ ಮಾಡ್ಕೊಂಡು ಹೋಗಿದ್ದೀವಿ. ಎಳ್ನೀರು, ಮಾಮೂಲಿ ಫ್ರೂಟ್ಸು ಮತ್ತು ಸೀರೆಗಳು, ಬಟ್ಟೆ ಎಲ್ಲ ತೊಗೊಂಬಂದಿರ್ತೀವಲ್ಲ ಅದನ್ನೆಲ್ಲ ಇಡಬೇಕು. ಇಟ್ಬಿಟ್ಟು ನಾನು ಇವಾಗ ಮನೇಲಿ ಮಾಡಿದ್ನೆಲ್ಲ ಕರ್ಜಿಕಾಯಿ, ಚಕ್ಲಿ ಮತ್ತು ನಿಪ್ಪಟ್ಟು, ಈ ಥರದ್ದೆಲ್ಲ ಕಜ್ಜಾಯ ಯಾವಾಗಲೂ ಮಾಡ್ತಾಯಿದ್ದೆ. ಅವಾಗೆಲ್ಲ ಅಮ್ಮ ಮಾಡ್ಕೊಂಬರ್ತಾಯಿದ್ರು, ಅದು ನನಗೆ ಬರೋದಿಲ್ಲ. ಯಾಕಂದರೆ ಕಜ್ಜಾಯ ಮಾಡೋಕ್ಕೆ ಹೋಗೋದು ನೀರು ಬಿಡ್ಕೊಂಡಂಗೆ ಆಗ್ಬಿಡ್ತು. ಅದಕ್ಕೋಸ್ಕರ ನಾನು ಮಾಡೋಕ್ಕೆ ಹೋಗಿಲ್ಲ. ಒಬ್ಬಿಟ್ಟು ಮಾಡ್ತೀನಿ, ಸಿಹಿ ಅಲ್ವಾ, ಅದು ಸರಿ ಅಂತ ಒಬ್ಬಿಟ್ಟೆಲ್ಲ ಮಾಡಿದೆ. ಕರ್ಜಿಕಾಯಿನೂ ಮಾಡಿದ್ದೀನಲ್ವ. ಇನ್ನು ಬೋಂಡ, ಒಬ್ಬಿಟ್ಟು, ದೋಸೆ ನೋಡಿ, ಮೊಸರನ್ನ ಮತ್ತು ಬೆಲ್ದನ್ನ, ಪುಳಿಯೋಗರೆ, ಅನ್ನ ಸಾರು ಎಲ್ಲ. ಮತ್ತು ನಾನು ಫಸ್ಟೆಲ್ಲ ಏನು ಮಾಡ್ತಾಯಿದ್ದೆ, ದೀಪನ ಮಾಮೂಲಿ ಮನೇಲಿ ಯೂಸ್ ಮಾಡೋ ದೀಪನ ಹಚ್ಬಾರ್ದಂತ, ಅದಕ್ಕೋಸ್ಕರ ಮಣ್ಣಿನ ದೀಪ ಶ್ರೇಷ್ಠ ಅಲ್ವಾ, ಅದಕ್ಕೆ ಮಣ್ಣಿನ ದೀಪ 2 ಹಚ್ಚಿದೆ. ಇನ್ನು ಎಡೆ ಸಾಮಾನೆಲ್ಲ ಕೊಡ್ತಾರೆ ಅವರೇ, ಎಡೆ ಸಾಮಾನೆಲ್ಲ ಇಟ್ಟೆ. ಇನ್ನು ಎಲ್ಲದನ್ನು ಮಾಡ್ಕೊಂಡು ಇವಾಗ ರೆಡಿ ಮಾಡ್ಕೊಂಡು ಇವಾಗ ಪೂಜೆ ಮಾಡ್ತಾಯಿದ್ದೀವಿ ಎಲ್ಲರೂ.
ಸರಿ ಎಲ್ಲ ಪೂಜೆ ಆಯಿತು, ಹೊರಗಡೆ ಸ್ವಲ್ಪ ಕೂತ್ಕೋಬೇಕಲ್ವ, ಅದಕ್ಕೇ ಕೂತ್ಕೊಂಡಿದ್ದೆ. ನನ್ನ ಮಗ ನಾಟಕ ಆಡ್ತಾ ಇದ್ದಾನೆ ನೋಡಿ, ಅದಕ್ಕೇನು ಸ್ವಲ್ಪ ಕೂತ್ಕೊಂಡು ನನ್ನ ಮಕ್ಕಳು, ನನಗಂತೂ ಫುಲ್ ಸುಸ್ತಾಗೋಯ್ತು. ಅದಕ್ಕೇನು ಸರಿ ಅಂದ್ಬಿಟ್ಟು ಇವಾಗ ನನ್ನ ಮಗಳು ಭರತನಾಟ್ಯದೆಲ್ಲ ಸ್ಟೆಪ್ಸ್ ಎಲ್ಲ ತೋರಿಸ್ತಾ ಇದ್ಲು. ಮಮ್ಮಿ ಚೂಂಗ್ ಚಾಂಗ್ ಅಂತ ಮಾಡ್ತಾ ಇದ್ಲು. ಅದಕ್ಕೆ ಅವ್ರ ತಮ್ಮ ನಗಾಡ್ತಾ ಇದ್ದ, ನಾನು ನಗಾಡ್ಕೊಂಡು ಸರಿ ಅಂತ ಹೊರಗಡೆ ಸ್ವಲ್ಪ ಕೂತ್ಕೊಂಡು ಇವಾಗ ಮತ್ತಿನ್ನು ಹೋದ್ವಿ ಒಳಗಡೆ. ನೋಡಿ ಇವತ್ತೆಲ್ಲ ಏನೆಲ್ಲ ಅಡುಗೆ ಮಾಡಿದೆ ಅಂತ ಅಂದ್ಬಿಟ್ಟು ಒಬ್ಬಿಟ್ಟು, ಬೋಂಡ, ಕೋಸಂಬರಿ ಮತ್ತು ಎಲ್ಲ ಥರ ತರಕಾರಿ ಹಾಕ್ಬಿಟ್ಟು, ಕಡಲೆಕಾಳು ಬಟಾಣಿ ಕಾಳು 2 ಹಾಕ್ಬಿಟ್ಟು ಪಲ್ಯ ಮಾಡಿದೆ. ಎಲ್ಲ ಒಂದು 9 ಥರ ತರಕಾರಿ ಹಾಕ್ಬಿಟ್ಟಿದ್ದೀನಿ. ಎಲ್ಲ ತರಕಾರಿ ಹಾಕ್ಬಿಟ್ಟು ಮಾಡಿದಾದ್ಮೇಲೆ ಪುಳಿಯೋಗರೆ, ಈ ಕಡೆ ಅನ್ನ ಸಾರು ಮತ್ತು ಇದಿದು ದೋಸೆ. ಇನ್ನು ಊಟ ಮಾಡ್ತಿದ್ವಿ. ಬಾಳೆದೆಲೆ ಊಟ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ, ಮೆತ್ತಗಿತ್ತು, ಸಾಫ್ಟಾಗಿತ್ತು. ದೋಸೆ ಇಡ್ಲಿ ಮಾತ್ರ ಚೆನ್ನಾಗಿ ಬಂದಿತ್ತು. ಎಲ್ಲರಿಗೂ ಇವತ್ತು ನಾನ್ ವೆಜ್ ಮಾಡ್ತಾಯಿದ್ದೀನಿ. ಇದು ಕಂಟಿನ್ಯೂ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಮೊನ್ನೆ ಭಾನುವಾರ ನಾವು ಸಿಹಿ ಮಾಡಿದ್ವಿ, ಸಿಹಿ ಎಡೆ ಇಕ್ಕಿದೆ. ಇನ್ನು ನಿನ್ನೆ ಸೋಮವಾರ ಅಲ್ವಾ, ನಾವು ಮಾಡೋಂಗಿಲ್ಲ, ಶಿವಂದು ವಾರ ಅಲ್ವಾ, ಅದಕ್ಕೋಸ್ಕರ ಇವತ್ತು ಮಾಡ್ತಾಯಿದ್ವಿ. ಇವತ್ತು ನಾನ್ ವೆಜ್ ಮಾಡಿಕ್ಬೇಕು. ಎರಡೂ ಒಂದೇ ಸಲ ಇಡೋಂಗಿಲ್ಲ ನಮ್ಮ ಕಡೆ. ಫಸ್ಟ್ ವೆಜ್ ಇಟ್ಬಿಟ್ಟು ಆಮೇಲೆ ನಾನ್ ವೆಜ್ ಇಡಬೇಕು. ಅವತ್ತು ಹೋದ ವರ್ಷ ಹೆಂಗೆ ಬಂದಿತ್ತು ಗೊತ್ತಾ, ಬುಧವಾರ ವೆಜ್ ಇಟ್ಬಿಟ್ಟು ನಾನ್ ವೆಜ್ ಗುರುವಾರ ಇಟ್ಬಿಟ್ಟಿದ್ದೆ. ಅವಾಗ ಸರಿಯಾಗಿತ್ತು, ನೆಕ್ಸ್ಟ್ ಡೇನೇ ಮಾಡಿಬಿಟ್ಟಿದ್ದೆ. ಇವಾಗ ಆ ಥರ ಇಲ್ಲ. ಅದಕ್ಕೆ ಇವಾಗ ಸಂಜೆ ಮೇಲೆ 3 ಗಂಟೆ 3:30 ಆಗಿದೆ. ಇವಾಗೆಲ್ಲ ಅಡುಗೆ ಮಾಡೋಣ ಅಂದ್ಬಿಟ್ಟು ಇವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಏನಿಲ್ಲ, ಸ್ವಲ್ಪ ಮಾಡ್ಕೊತೀನಿ. ನಾವು ಕೋಳಿ ಮಾತ್ರ ಇಡೋದು, ಚಿಕನ್ ಮಾತ್ರ, ಇನ್ನು ಮಟನ್ ಎಲ್ಲ ಮಾಡೋದಿಲ್ಲ. ಯಾವ್ದು ಇಟ್ಕೊಬಂದಿತ್ತು ಅದನ್ನೇ ಮಾಡ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ನಾನು ಚಿಕನ್ನು, ಮೊಟ್ಟೆ ಕೋಳಿ ಇದೆ ನೋಡಿ, ಇದು ಮೊಟ್ಟೆ ಕೋಳಿ, ಅದರ ಸಾಂಬಾರು ಮಾಡ್ತೀನಿ. ಇದು ಗೊಜ್ಜು ಮಾಡ್ಕೊತೀನಿ. ಇದು ಬಾಯ್ಲರ್ ಕೋಳಿ. ಆಮೇಲೆ ಸ್ವಲ್ಪ ಅದ್ರದ್ದು ಮೊಟ್ಟೆದೆಲ್ಲ ಇರುತ್ತಲ್ಲ ಚಿಕನ್ದು, ಆ ಮೊಟ್ಟೆ ಕೋಳಿ ಒಳಗೆ ಅದನ್ನೆಲ್ಲ ಕಾಳು ಮಾಡ್ತೀನಿ. ಆಮೇಲೆ ಮುದ್ದೆ, ಅನ್ನ, ಇನ್ನು ಅಷ್ಟೇ. ಇನ್ನೆಲ್ಲ ನಾವು ಬೇರೆ ಥರ ಎಲ್ಲ ಮಾಡೋದಿಲ್ಲ. ಯಾವ ಥರ ಮಾಡ್ಕೊಂಬಿತ್ತು ಅದೇ ಥರ ಮಾಡ್ಕೊಂಡು ಹೋಗ್ಬೇಕು. ಮುದ್ದೆ, ಅನ್ನ, ಸಾರು, ಇನ್ನು ಗೊಜ್ಜು ಅಷ್ಟೇ, ಕಾಳು ಅಷ್ಟೇ ಮಾಡ್ಕೊತೀನಿ. ಅದಕ್ಕೆ ಬೇಕಾ ಫಸ್ಟ್ ಇವಾಗ ಯಾಕೋ ಕರೆಂಟೇ ಇಲ್ಲ, ಬೆಳಗ್ಗೆಯಿಂದನೂ ಕರೆಂಟ್ ಇಲ್ಲ. ನಾನು ಬೆಳಗ್ಗೆ ಅಪ್ಪಗೆಲ್ಲ ತಪ್ಪಲಿನ ನೀರು ಕಾಯಿಸ್ಬಿಟ್ಟು ಸ್ನಾನ ಮಾಡಿಸಿ ಕಳಿಸಿದ್ದೀನಿ. ಯಾಕೋ ಕರೆಂಟ್ ಹೋಗೋದು ಬರೋದು ಮಾಡ್ತಿದ್ದೆ. ನಾನು ಅಲ್ಲಿ ರುಬ್ಕೊಂಡಿದ್ದೆ ನೋಡಿ, ಅಲ್ಲಿ UPS ಹಾಕ್ಕೊಂಡು ಹೆಂಗೋ ಪರವಾಗಿಲ್ಲ ರುಬ್ಕೊಂಡಿತ್ತು. ಅದಕ್ಕೆ ಇವಾಗ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಗೊಜ್ಜು ಮಾಡ್ಕೊತೀನಿ. ಗೊಜ್ಜು ಮಾಡಿಬಿಟ್ಟು ಈ ಕಡೆಗೆ ಸಾಂಬಾರು ಮಾಡ್ತೀನಿ. ಸ್ವಲ್ಪನೇ ಅಲ್ವಾ, ಯಾರೂ ಇರೋದಿಲ್ಲ, ಅದಕ್ಕೇ ಸ್ವಲ್ಪ ಸಾಂಬಾರು ಮಾಡಿಬಿಟ್ಟು ಏನು ಸ್ವಲ್ಪ ಗೊಜ್ಜು ಮಾಡ್ಕೊಂಡು ಕಾಳೆಲ್ಲ ಮಾಡ್ಕೊತೀನಿ. ನಿಮಗೆಲ್ಲ ತೋರಿಸಿದ್ದೀನಿ ಎಷ್ಟೊಂದು ಸಲ ಮೊಟ್ಟೆ ಕೋಳಿ ಸಾಂಬಾರು. ಇನ್ನು ಗೊಜ್ಜೆಲ್ಲ ಮಾಮೂಲಿ ಸೇಮ್ ಅದೇ ಥರ ಟಕ ಮಾಡ್ಕೊಂಡ್ಬಿಡ್ತೀನಿ. ಸಂಜೆ ಮತ್ತೆ ಎಡೆ ಇಕ್ಬೇಕಲ್ವಾ, ನನ್ನ ಮಕ್ಕಳು ಬಂದುಬಿಡ್ತಾರೆ ಇವಾಗ. ಸರಿ ಆ ಥರ ಮಾಡ್ತೀನಿ, ತೋರಿಸ್ತೀನಿ. ಓಕೆನಾ? ನೀವು ಬೇಕಂದರೆ ನಾನು ನಿಮಗೆ ವಿಡಿಯೋದಲ್ಲಿ ಹಂಗೆ ಹೇಳ್ಕೊಂಡು ಹೋಗ್ತೀನಿ. ನಿಮಗೆ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಎಷ್ಟೊಂದು ಎಲ್ಲದನ್ನು ಗೊಜ್ಜು ಮತ್ತು ಕಾಳು ಎಲ್ಲ ಮಾಡೋದನ್ನು ತೋರಿಸಿದ್ದೀನಿ. ಇವಾಗ ಮಾಡ್ಬೇಕಾದ್ರೆ ಹಂಗೇನೆ ನಾನು ನಿಮಗೆ ನಿಮ್ಮ ಹತ್ರನೇ ಶೇರ್ ಮಾಡ್ಕೊತೀನಿ. ಓಕೆನಾ? ಸರಿ, ಟೈಮ್ ಆಗೋಗ್ಬಿಟ್ಟಿದೆ, ಬೇಗ ಮಾಡಿಬಿಡ್ಬೇಕು. ನಾನ್ ವೆಜ್ ಮಾಡೋದೇನೆ ಎಷ್ಟೊಂದು ಇದು ಏನಪ್ಪ, ಟಕ ಮಾಡಾಕ್ಬಿಡೋದು. ವೆಜ್ ಮಾಡ್ಬೇಕಾದ್ರೆ ಅಷ್ಟೇ ಎಲ್ಲ ಥರದ್ದು ಮಾಡಬೇಕಲ್ಲ. ಒಬ್ಬಿಟ್ಟು ಸಿಹಿ ಅಂತ ಕರ್ಜಿದು ಪಲ್ಯಗಳು ಆ ಥರ ಎಲ್ಲ ಮಾಡ್ಬೇಕಂದ್ರೆ ತಲೆನೋವು. ಇದನ್ನ ಎಲ್ಲದೂ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಈ ಕಡೆ ಸುತ್ತಿಸ್ಬಿಟ್ಟು ಬೇಗ ಹಾಕ್ಬಿಟ್ಟು ಪಟ ಮಾಡಿಬಿಡ್ತೀನಿ. ಸರಿ, ಇವಾಗ ನೋಡಿ ಒಂದು ಬಾಣಲಿ ತಗೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ನಾನು ನೆನ್ನೆ ಬೋಂಡ ಮಾಡಿದ್ನಲ್ಲ ಮೊನ್ನೆ, ಅದನ್ನೇ ಲೋಟಕ್ಕೆ ಹಾಕಿ ಎತ್ತಿಟ್ಕೊಂಡಿದ್ದೆ. ಇನ್ನು ನಾನ್ ವೆಜ್ ಮಾಡ್ಬೇಕಾದ್ರೆ ಎಲ್ಲ ಖಾಲಿ ಆಗಿಬಿಡುತ್ತೆ ಬಿಡು ಅಂದ್ಬಿಟ್ಟು ನಾನು ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಬಿಟ್ಟು ಸಣ್ಣಕ್ಕೆ ಈರುಳ್ಳಿ ಉತ್ತರಿಸ್ಬಿಟ್ಟು ಹಾಕ್ಕೊಳ್ಳಿ. ಈರುಳ್ಳಿ ಉತ್ತರಿಸಿ ಹಾಕಿದ್ರೆ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಳ್ಳಿ. ಯಾಕೆಂದರೆ ಪುದೀನ ಕೊತ್ತಂಬರಿ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟೇ ಬೇರೆ ಇರುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮತ್ತು ಚಿಕನ್ನ ನೀವು ಕ್ಲೀನಾಗಿ 2-3 ಸಲ ವಾಶ್ ಮಾಡ್ಕೊಳ್ಳಿ. ಯಾಕಂದರೆ ಚಿಕನ್ ಚೆನ್ನಾಗಿ ತೊಳ್ಕೊಳ್ಬೇಕು, ವಾಸನೆ ಇರುತ್ತೆ ಅಂತ. ಕ್ಲೀನಾಗಿ ವಾಶ್ ಮಾಡ್ಕೊಂಡು ನಾವು ಉಪ್ಪು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಇದಾಗಬೇಕು. ಏನಪ್ಪ, ಚೆನ್ನಾಗೇ ಚಿಕನೆಲ್ಲ ನೀರು ಬಿಡಬೇಕು. ನೀರು ಬಿಡೋವರೆಗೂ ನಾನು ಸರಿ ಅಂದ್ಬಿಟ್ಟು ಈ ಕಡೆಗೆ ನಾನು ಮತ್ತೊಂದು ಕುಕ್ಕರ್ ಇಟ್ಕೊಂಡಿದ್ದೆ ಬೇಗ ಸಾಂಬಾರಿಗೆ. ಇದು ಮೊಟ್ಟೆ ಕೋಳಿ ಅಲ್ವಾ, ಕೂಗಿಸ್ಕೋಬೇಕು ಫಸ್ಟ್. ನಾನು 1-2-3 ವಿಸಿಲ್ ಕೂಗಿಸ್ಕೊಂಡ್ರೆ ಆಮೇಲೆ ಮಸಾಲೆ ರುಬ್ಬಿಟ್ಟು ಹಾಕಿಟ್ರೆ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಈ ಕಡೆಗೆ ನಾನು ಚಿಕನ್ನಿಗೆ ಕುಕ್ಕರಿಗೆ ಚಿಕನ್ ಹಾಕಿ ಇದು ಎಣ್ಣೆಲಿ ಇದನ್ನು ಸ್ವಲ್ಪ ನೀರು ಇದಾಗಲಿ. ಇವಾಗ ಅರಿಶಿನ ಪುಡಿ ಉಪ್ಪು ಹಾಕ್ಬಿಟ್ಟು ಒಂದು 3 ವಿಸಿಲ್ ಕೂಗಿಸಿದ್ರೆ ಆಮೇಲೆ ನಾನು ಇದು ಮಸಾಲೆ ಹಾಕಿದ್ರೆ ಸರಿಯಾಗುತ್ತೆ ಅಂದ್ಬಿಟ್ಟು ಈ ಕಡೆ ಇಟ್ಕೊತಿದ್ದೀನಿ. ಈ ಕಡೆ ಸೈಡು ಅಷ್ಟೇ ಮತ್ತೆ ನೋಡಿಕೊಂಡೆ, ಇದು ಗೊಜ್ಜಿಗೆ ಇಟ್ಟಿದ್ದನಲ್ಲ ಸೈಡಿಗೆ, ಅದು ಸ್ವಲ್ಪ ಇದು ಸರಿಯಾಗಿತ್ತು. ಒಂಥರ ನೀರೇನು ಹಾಕಂಗಿಲ್ಲ, ಗೊಜ್ಜಲ್ಲೇ ಚಿಕನಲ್ಲಿ ನೀರಿನ ಅಂಶ ಇರುತ್ತೆ, ಅದೇ ಬಿಡ್ಕೊಂಡಿತ್ತು. ಸರಿ ಅಂದ್ಬಿಟ್ಟು ಇವಾಗ ನಾನು ಸ್ವಲ್ಪ ಟೊಮೊಟೊ ಉತ್ತರಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳೋದ್ರಿಂದ ಇದಕ್ಕೆ ಗೊಜ್ಜು ಥರನೂ ಅಲ್ಲ, ಈ ಕಡೆ ಸೈಡು ಡ್ರೈ ಥರನಲ್ಲ, ಮೀಡಿಯಮ್ ಆಗಿರುತ್ತೆ. ಒಂಥರ ಬಾಯಿಗೆ ಖಾರ ಥರ ಚೆನ್ನಾಗಿರುತ್ತೆ, ಮಸಾಲೆ ಇರುತ್ತೆ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ನಾನು ಈ ಕಡೆಗೆ ಇವಾಗ ಧನಿಯಾ ಪೌಡ್ರು ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಎತ್ತಿಕ್ಬಿಟ್ಟೆ ಸೈಡಿಗೆ. ಈ ಕಡೆ ವಿಸಿಲ್ ಬರ್ತಾ ಇದೆ, ಒಂದು 3-4 ವಿಸಿಲ್ ಹೊಡ್ಸಿದ್ರೆ ಸಾಕೋದು. ಯಾಕಂದರೆ ಮೊಟ್ಟೆ ಕೋಳಿ ಅಲ್ವಾ, ಈ ಮೊಟ್ಟೆ ಕೋಳಿಯಲ್ಲಿ ಚಿಕನ್ನು ಜಾಸ್ತಿ ಇದೇ ಇರೋದಿಲ್ಲ, ಮಾಂಸ ಇರೋದಿಲ್ಲ, ಬರೀ ಮೂಳೆಗಳೇ ಇರುತ್ತೆ. ಸರಿ ಅಂದ್ಬಿಟ್ಟು ನಾನು ಈ ಕಡೆ
ನನ್ನ ಮಗ ಸ್ಕೂಲಿಂದ ಅವರು ಎಲ್ಲ ಬಂದುಬಿಟ್ರು. ಅಯ್ಯಪ್ಪ, ನನಗೆ ಈ ಮಕ್ಕಳು ಬಂದುಬಿಟ್ರೆ ಅವ್ರಿಗೆ ಅದು ಇದು ಅಂತ ನೋಡ್ತಾ ಇರ್ತೀನಿ. ಅದಕ್ಕೆ ಸರಿ ಅಪ್ಪು ನೀವು ಬೇಗ ಫ್ರೆಶ್ ಅಪ್ ಎಲ್ಲ ಆಗ್ರಿ, ಅವನು ಯಾಕೋ ಕೆಮ್ತಾ ಇದೆ ನನ್ನ ಮಗ, ಅದಕ್ಕೆ ಬಿಸಿನೀರು ಕಾಯಿಸ್ಕೊಡ್ತಾಳೆ ಅಂತ ಈ ಕಡೆ ಸೈಡ್ ಬಿಸಿನೀರು ಇಟ್ಟೆ. ಆಮೇಲೆ ಸರಿ ಅಂದ್ಬಿಟ್ಟು ಆ ಕಡೆ ನಾನು ಇವಾಗ ಗೊಜ್ಜರ ರೆಡಿ ಆಯಿತು. ಅದು ಕುಕ್ಕರ್ ಕೂಗಕ್ಕೆ ಇಟ್ಟಿದ್ದೀನಿ, ಅದು ಸ್ವಲ್ಪ ತಣ್ಣಗಾಗಲಿ ಅಷ್ಟೊತ್ತಿಗೆ ನಾನು ಕಾಳು ಮಾಡ್ಕೊಂಡು ಅಂದ್ಬಿಟ್ಟು ಇವಾಗ ಕಡೆ ಕಾಳು ಮಾಡ್ಕೊತಾ ಇದ್ದೀನಿ. ಚಿಕ್ಕ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಎಲ್ಲ ಏನಪ್ಪ ಫ್ರೈ ಇದಾದಮೇಲೆ ಕ್ಲೀನಾಗಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದು ಕಾಳು ಮಾಡ್ತಾ ಇದ್ದೀನಿ. ಇವಾಗ ಸಣ್ಣ ಸಣ್ಣಕ್ಕೆ ಹೀರೆ ಮತ್ತು ಮೊಟ್ಟೆದೆಲ್ಲ ಇದಿರುತ್ತೆ, ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿದ್ದೆ. ಚಿಕನ್ದು ಕಟ್ ಮಾಡ್ಕೊಂಡು ಕ್ಲೀನಾಗಿ ವಾಶ್ ಮಾಡಿ ಹಾಕಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂಚೂರು ಧನ್ಯ ಪೌಡ್ರು, ಚಿಲ್ಲಿ ಪೌಡ್ರು ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ನೀರಲ್ಲಿ ಹಾಕ್ಬಿಟ್ಟು ಕ್ಲೀನಾಗಿ ಒಂದು 4-5 ವಿಸಿಲ್ ಕೂಗಿಸ್ಕೊತೀನಿ. ಅದಕ್ಕೂ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತಿದ್ದೀನಿ. ನೀವು ಕಡಲೆಕಾಳಾದರೂ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ನಾನು ಸ್ವಲ್ಪನೇ ಮಾಡ್ಕೊತಿರೋದಲ್ವ, ಸ್ವಲ್ಪ ಒಂದೇ ಒಂದು ಮೊಟ್ಟೆ, ಒಂದು 2-3 ಮೊಟ್ಟೆ ಇದ್ವು, ಮತ್ತು ಈರಿಗೆ ಗುಳಿಕೆಕಾಯಿ ಇವೆಲ್ಲ ಇರ್ತವೆ, ಅದನ್ನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸರಿ ಅಂದ್ಬಿಟ್ಟು ಈ ಕಡೆ ಸರಿ ಕೂಗಿಸ್ಕೊಂಡೆ. ಇನ್ನು ಮಿಕ್ಸಿಗೆ ನಾನು ಇದಕ್ಕೆ ಮಸಾಲೆಗೆ ನೀವು ಬೇಕಾದ್ರೆ ಎಣ್ಣೆಲಿ ಫ್ರೈ ಮಾಡ್ಕೋಬೋದು. ಬಾಣಲಿಲಿ ಈರುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ ಇವನ್ನೆಲ್ಲ ಫಸ್ಟು ಫ್ರೈ ಮಾಡ್ಕೊಂಡು, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಫ್ರೈ ಮಾಡ್ಕೊಂಡು ನೀವು ಆಮೇಲೆ ರುಬ್ಕೋಬೋದು. ನೀವು ಎರಡು ಥರನಾದರೂ ರುಬ್ಕೋಬೋದು. ಒಂದು ಕಡೆ ಫ್ರೈ ಮಾಡ್ಕೋಬೋದು, ಇಲ್ಲಾಂದರೆ ಮಿಕ್ಸಿಗೆ ಹಾಕೋಬೋದು. ಮಿಕ್ಸಿಗೆ ನೀವು ಒಂದೇ ಒಂದು ಟೊಮೊಟೊ ಹಾಕ್ಕೊಳ್ಳಿ, ಒಂದು ದಪ್ಪದ ಈರುಳ್ಳಿ ಸಾಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಚಕ್ಕೆ, ಲವಂಗ, ಕಾಯಿ ತುರಿ, ಕಡಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಕ್ಲೀನಾಗಿ ನಾವು ಸಣ್ಣಕ್ಕೆ ರುಬ್ಕೋಬೇಕು. ಮತ್ತು ಧನ್ಯ ಪೌಡ್ರ್, ಚಿಲ್ಲಿ ಪೌಡ್ರ್ ಎಲ್ಲ ಹಾಕ್ಬಿಟ್ಟು ಸಣ್ಣಕ್ಕೆ ಫುಲ್ಲು ನಾಮು ಥರ ಆಗಬೇಕು, ಆ ಥರ ನೀವು ರುಬ್ಕೊಬರ್ಬೇಕು. ರುಬ್ಕೊಬಿಟ್ಟು ಇವಾಗ ನಾನು ವಿಸಿಲ್ ತೆಗ್ಬಿಟ್ಟು ಇವಾಗ ಅದನ್ನು ಕ್ಲೀನಾಗಿ ನೋಡ್ಕೊಂಡು ನೀವು ಮತ್ತೆ ಬೆಂದಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ನೋಡಿಬಿಟ್ಟು ಆಮೇಲೆ ಮತ್ತೆ ಬೇಕಾದ್ರೆ ವಿಸಿಲ್ ಹೊಡ್ಸ್ಕೊಂಡು ಮತ್ತೆ ಮಸಾಲೆ ಹಾಕ್ಕೋಬೋದು. ನಾನು ಕ್ಲೀನಾಗಿ ಬೆಂದಿತ್ತು ಸರಿ ಅಂತ ಮತ್ತು ಮಸಾಲೆ ಹಾಕ್ಬಿಟ್ಟು ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಸೊ ಮೇಲ್ಗಡೆ ಬೇಕಾದ್ರೆ ನೀವು ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಹಾಕ್ಬೋದು, ಚೆನ್ನಾಗಿರುತ್ತೆ. ಸರಿ ಅಂತ ಅದನ್ನು ಇವಾಗ ಸಾಂಬಾರೆಲ್ಲ ರೆಡಿ ಆಯಿತು. ಏನೇನು ಮಾಡಿದೆ ಅಂತ ನೋಡಿ. ಇವಾಗ ಈ ಕಡೆ ಸೈಡು ಗೊಜ್ಜು, ಕಾಳು, ಸಾಂಬಾರು, ಅನ್ನ, ಮುದ್ದೆನೂ ಮಾಡ್ಕೊಂಬಿಟ್ಟೆ ಬೇಗ ಬಿಸಿದು. ಇವಾಗ 6 ಗಂಟೆ ಅಷ್ಟೊತ್ತು ಪೂಜೆ ಮಾಡಬೇಕಲ್ಲ, ಸರಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ನಾನು ಹೋಗ್ಬಿಟ್ಟು ಅಲ್ಲಿ ಮತ್ತೆ ಕ್ಲೀನಾಗೆ ಎಲ್ಲದನ್ನು ಒಡ್ಸ್ಕೊಂಬಿಟ್ಟು ಇವಾಗ ಪೂಜೆ ಮಾಡೋಣ ಅಂದ್ಬಿಟ್ಟು ನನ್ನ ಮಗಳು ನಾನು ಮಾಡ್ತೀನಿ ಮಮ್ಮಿ ಅಂತಿದ್ಲು. ಇವತ್ತೇನು ಏನಿಲ್ಲ ಬಿಡು ಬಂಗಾರಿ, ಇದು ವೆಜ್ಜಿಗಾರ ಜಾಸ್ತಿ ಎಲ್ಲ ಥರ ಇಡಬೇಕು, ನಾನ್ ವೆಜ್ಜಿಗೆ ಆ ಥರ ಎಲ್ಲ ಇಡೋಂಗಿಲ್ಲ, ಬರೀ ಕಣಗ್ಲು ಮಾತ್ರ ಇಡಬೇಕು. ಅದಕ್ಕೋಸ್ಕರ ನಾನು ಮತ್ತೆ ಕಳಸನ ಕ್ಲೀನಾಗೆಲ್ಲ ವಾಶ್ ಮಾಡ್ಕೊಂಡು ಬಟ್ಟೆ ಎಲ್ಲ ಅದೇ ಇತ್ತಲ್ಲ ಮತ್ತೆ ಇಟ್ಬಿಟ್ಟು ನಾವು ದೀಪ ಹಚ್ತಾ ಇದ್ದೀನಿ. ಮುದ್ದೆ ಮಾಡ್ಕೊಂಡಿದ್ದೆ, ಮುದ್ದೆ ಇನ್ನು ಮಾಮೂಲಿ ಎಲ್ಲ ಮಾಡಿದ್ದೆ, ಅನ್ನ ಎಲ್ಲ ಇಟ್ಬಿಟ್ಟು ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಸರಿ ಪೂಜೆ ಎಲ್ಲ ಮಾಡಿಬಿಟ್ಟು ಹೊರಗಡೆ ಕುತ್ಕೋಬೇಕಲ್ಲ, ಅದು ಹೊರಗಡೆ ಕುತ್ಕೊಂಡಿದ್ವಿ. ನನ್ನ ಮಗ ಏನೇನೋ ಹೇಳ್ತಾ ಇದ್ದ, ಸರಿ ಅಂದ್ಬಿಟ್ಟು ಬಾ ಅಪ್ಪು ಅಂದ್ಬಿಟ್ಟು ಕುತ್ಕೊಂಡಿದ್ವಿ. ನನ್ನ ಮಗ ಅಂತೂ ಫುಲ್ಲು ಒಂಥರ ಒಂದ್ಸಲ ಖುಷಿ ಪಡ್ಸ್ತಾನೆ, ಅವ್ರ ಅಕ್ಕಂಗೂ ನಾಟಕ ಮಾಡ್ತಾನೆ, ನನ್ನ ಹತ್ರ ನಾಟಕ ಆಡ್ತಾ ಇರ್ತಾನೆ. ಸರಿ ಊಟ ಎಲ್ಲ ಮಾಡೋದು ಮಮ್ಮಿ ಅಂತ ಇದ್ರು. ಅದಕ್ಕೆ ಸರಿ ಸ್ವಲ್ಪ ಕುತ್ಕೊಂಡು ಹೊರಗಡೆ ಇವಾಗ ಅಂದ್ಬಿಟ್ಟು ಒಳಗಡೆ ಬಂದ್ವಿ. ಅವರೆಲ್ಲರೂ ಊಟ ಇಕ್ಕೊಟ್ಟೆ ನನ್ನ ಮಕ್ಕಳಿಗೆ, ಇಬ್ಬರು ಎಲ್ಲ ಊಟ ಮಾಡ್ತಾಯಿದ್ರು. ಸರಿ ನಾನು ಮೇಲ್ಗಡೆ ಇಟ್ಟು ಬರ್ತೀನಿ ನಮ್ಮ ಹೋಗ್ಬಿಟ್ಟು ಪ್ಲೇಟಲ್ಲಿ ಅಂದ್ಬಿಟ್ಟು ಇವಾಗ ಬಾಳೆದೆಲೆ ಈ ಥರ ಒಂದು ಬಾಳೆದೆಲೆಗೆಲ್ಲ ಹಾಕ್ಕೊಂಡೆ. ಸ್ವಲ್ಪ ಎಡೆದೆಲ್ಲ ತೊಗೊಂಡ್ಬಿಟ್ಟು ನಾನು ಇವಾಗ ಟೆರೆಸ್ ಮೇಲೆ ಇಡೋಕ್ಕೆ ಅಂತ ಬಂದೆ. ಒಂದು 7 ಗಂಟೆ ಆಗೋಯ್ತು, ನಾ ಕತ್ಲು ಥರ ಆಗ್ಬಿಟ್ಟು ಸೈಡಿಗೆ ಸರಿ ಅಂದ್ಬಿಟ್ಟು ಇಟ್ಬಿಟ್ಟು ನಾನು ಹಂಗೆ ಸ್ವಲ್ಪ ಒಂದು ವಾಕ್ ಮಾಡ್ಕೊಂಡಂಗೆ ಹೋಗ್ತಾ ಇದ್ದೀನಿ. ಇವಾಗ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಎಲ್ಲ ಲೈಟ್ಸಿಂಗ್ ಹಾಕಿರೋದಕ್ಕೆ ಒಂಥರ ಖುಷಿ ಅನ್ನಿಸ್ತಾಯಿತ್ತು. ಮೋಡೆಲ್ಲ ತಣ್ಣಗಿತ್ತು, ಗಾಳಿ ಬೀಸ್ತಾ ಇತ್ತು. ಸರಿ ಅಂದ್ಬಿಟ್ಟು ಇಟ್ಬಿಟ್ಟು ಇವಾಗ ನಾನು ಹೋಗ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.